ಯಶಸ್ಸು ಸಿಗುವುದು ಅರಿವಿನಿಂದಲ್ಲ, ಅನುಷ್ಠಾನದಿಂದ. ಕಾಶಿಗೆ ಹೋಗುವ ದಾರಿಯನ್ನು ಅರಿತೊಡನೆ ಕಾಶಿಗೆ ಹೋದಂತಾಗುವುದೇನು? ಆಗಲಾರದು ತಾನೇ. ಅದೇ ರೀತಿ ಈ ಪುಸ್ತಕವನ್ನು ಬರಿದೇ ಓದಿ ಇಲ್ಲಿ ಉಲ್ಲೇಖಿಸಿರುವ ತತ್ವಗಳನ್ನು, ಯಶಸ್ಸಿನ ಶಿಖರದೆಡೆಗೆ ಸಾಗುವ ಹೆದ್ದಾರಿಯನ್ನು ಅರಿತೊಡನೆ ಯಶಸ್ಸು ನಿಮ್ಮದಾಗದು. ಆ ತತ್ವಗಳನ್ನು ಮೈಗೂಡಿಸಿಕೊಂಡು ಅನುಷ್ಠಾನಕ್ಕೆ ತಂದು ಆ ದಾರಿಯಲ್ಲಿ ಬಿಡದೆ ಸಾಗುವ ನಿಷ್ಠೆ ನಿಮ್ಮದಾದಲ್ಲಿ ಮಾತ್ರ ಯಶಸ್ಸು ನಿಮಗೊಲಿಯುತ್ತದೆ. ಆದ್ದರಿಂದ ಅಜ್ಞಾನ, ಅಶ್ರದ್ಧೆ, ಅನಾಸಕ್ತಿಗಳ ಕವಚಗಳನ್ನೆಲ್ಲ ಕಳಚಿ ಜಡತೆ, ಆಲಸ್ಯಗಳ ಬಂಧನಗಳನ್ನು ಕಿತ್ತೊಗೆದು ಅತುಲ ಕೆಚ್ಚುನೆಚ್ಚುಗಳಿಂದ ಇಲ್ಲಿ ಉಲ್ಲೇಖಿಸುವ ಸಾಧನೆಯ ಸಾಹಸಕ್ಕೆ ಹಿಂದೆ ಮುನ್ನುಗ್ಗುವಂತಾದಲ್ಲಿ ಮಾತ್ರ ಯಶಸ್ಸಿನ ಶಿಖರದೆಡೆಗೆ ನೀವು ಸಾಗಬಲ್ಲಿರಿ. ಮರೆಯದಿರಿ. ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದರಿಂದಲೇ ಸಾರ್ಥಕ್ಯ ಎನ್ನಲು ಗುರುದೇವ ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳುತ್ತಿದ್ದ ಕತೆ. ಪ್ರಿಯ ಸ್ನೇಹಿತರೆ, ಧನ್ಯತೆಯ ನುಡಿಯನ್ನು ಓದ್ತಿದ್ದೇನೆ. ಜನಮನದ ಕಳೆ ತೆಗೆದು ಸದ್ವಿಚಾರದ ಬೆಳೆಸ ಹೊರಟ ಶ್ರೀ ಗುರೂಜಿಯವರ ಜ್ಞಾನಯಾಗಕ್ಕೆ ನೆರವಾಗಬೇಕೆಂದು ನನ್ನ ಮನವೇನೋ ತುಡಿಯುತ್ತಲೇ ಇತ್ತು. ಆ ತುಡಿತದಿಂದಾಗಿಯೋ ಏನೋ ಡಿವೈನ್ ಪಾರ್ಕ್ನ ನಿರ್ದೇಶಕರಾದ ಡಾಕ್ಟರ್ ಉಡುಪರು ವಿದ್ಯಾರ್ಥಿಗಳಿಗಾಗಿ ಪುಸ್ತಕವೊಂದನ್ನು ಹೊರತರುವ ಯೋಚನೆ ಇದೆ ಎಂದಾಕ್ಷಣ ನಾನದಕ್ಕೆ ನೆರವಾಗುವೆ ಎಂದಿದ್ದೆ. ವಿದ್ಯಾರ್ಥಿಗಳಿಗೆ ಶ್ರೀ ಗುರೂಜಿ ಕರುಣಿಸಿದ ಸಂದೇಶಗಳು ಪುಸ್ತಕ ರೂಪದಲ್ಲಿ ಬೇಗ ಹೊರಬರುವಂತಾದರೆ ವಿದ್ಯಾರ್ಥಿಗಳಿಗಂತೇನೋ ನನಗೆ ಅದರಿಂದ ಲಾಭ ಎನಿಸಿದ್ದರಿಂದಲೇ ನಾನದಕ್ಕೆ ತೀವ್ರ ಕಾಳಜಿ ತೋರಿದ್ದೆ. ನನ್ನ ಬಾಳಿನ ಪರಮಭಾಗ್ಯ ಎಂಬಂತೆ ಶ್ರೀ ಗುರೂಜಿ ನನ್ನ ಕೊಡುಗೆ ಸ್ವೀಕರಿಸಿ ಆ ಪುಸ್ತಕ ಬೆಳಕು ಕಾಣುವಂತೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬಾಳನ್ನು ಬೆಳಗುವ ಕೃತಿರತ್ನವೊಂದನ್ನು ಹೊರತರುವರಲ್ಲಿ ನೆರವಾದ ಧನ್ಯತೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇಂದಿನ ವಿದ್ಯಾರ್ಥಿಗಳ ಸ್ಥಿತಿಗತಿಯನ್ನರಿತಿರುವ ನಾನೀಗ ಈ ಪುಸ್ತಕದ ಬಗ್ಗೆ 2 ಮಾತುಗಳನ್ನು ಬರೆಯುತ್ತಿದ್ದೇನೆ. ವಿದ್ಯಾರ್ಥಿಗಳೇ ಯಶಸ್ಸು ಕನಸಲ್ಲ ಎನ್ನುವ ಈ ಗ್ರಂಥ ನಿಜವಾಗಿಯೂ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೊಂದು ಸ್ಫೂರ್ತಿಯ ಚಿಲುಮೆ, ಶ್ರೇಯಸ್ಸಿನ ಶಿಖರಕ್ಕೊಂದು ಮಾರ್ಗದರ್ಶಿ. ನೌಡೇಸ್ ಸ್ಟೂಡೆಂಟ್ಸ್ ಆರ್ ಬಿಕಮಿಂಗ್ ಸ್ಟುಪಿಡ್ಸ್. ವಿದ್ಯಾರ್ಥಿಗಳಿಗೊಂದು ವಿಷಯಾರ್ಥಿಗಳಾಗಿ ಉದಾತ್ತ ಗುರಿ ಇಲ್ಲದೆ ದಾರಿ ತಪ್ಪುತ್ತಿದ್ದಾರೆ, ಅವನತಿಯ ಅಂಚಿನಡೆಗೆ ಧಾವಿಸುತ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ಲೇಖಕರು. ಮುತ್ತುತ್ತಿರುವ ಇಂಥ ಕತ್ತಲ ನಡುವೆ ಕರುಣಾಳು ಬೆಳಕಾಗಿ ಮೂಡಿ ಬರುತ್ತಿರುವ ಈ ಸದ್ಗ್ರಂಥ ವಿದ್ಯಾರ್ಥಿ ಜೀವನದ ಸಫಲತೆಗೆ, ವಿದ್ಯಾರ್ಥಿ ಏನು ಮಾಡಬೇಕು, ಯಾವ ದಾರಿ ಹಿಡಿಯಬೇಕು, ಹೇಗೆ ತನ್ನನ್ನು ರೂಪಿಸಿಕೊಳ್ಳಬೇಕು, ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸಿ ಜಯಗೊಳಿಸಲು ಏನನ್ನು ಬರೆಯಬೇಕು, ಹೇಗೆ ಬರೆಯಬೇಕು ಎಂಬೆಲ್ಲ ವಿಚಾರಗಳನ್ನು ತುಂಬ ಮನೋಜ್ಞವಾಗಿ ವಿವರಿಸುತ್ತದೆ. ರಾತ್ರಿ ಮಲಗುವ ಮೊದಲು ಬೆಳಗ್ಗೆ ಎದ್ದೊಡನೆಯೂ ಉಚ್ಚರಿಸಲು ಆದೇಶಿಸಿರುವ ನಾನು ದಿನೇ ದಿನೇ ಎಲ್ಲ ವಿಧಗಳಲ್ಲಿಯೂ ಉತ್ತಮಗೊಳ್ಳುತ್ತಿದ್ದೇನೆ ಎಂಬುದು ನಿಜವಾಗಿಯೂ ಆತ್ಮಶಕ್ತಿ ಜಾಗೃತಿಯ ಕೀಲಿಕೈ. ಅದೇ ವ್ಯಕ್ತಿತ್ವ ವಿಕಸನಕ್ಕೆ ಟಾನಿಕ್. ಯಶಸ್ಸಿನ ಶಿಖರದೆಡೆಗೆ ಸಾಗಲು ಬೇಕಾಗುವ ಅಂತಃಶಕ್ತಿಯ ಜನರೇಟರ್. ನೈತಿಕ ಆಧ್ಯಾತ್ಮಿಕ ಶಿಕ್ಷಣವೇ ವಿದ್ಯಾಭ್ಯಾಸದ ಬೆನ್ನೆಲುಬು ಎಂಬುದನ್ನಿಲ್ಲಿ ಒತ್ತಿ ಹೇಳಲಾಗಿದೆ. ಒಂದು ದೀಪದಿಂದ 100 ದೀಪಗಳನ್ನು ಹೊತ್ತಿಸಬಹುದಾದಂತೆ ಈ ಒಂದು ಜ್ಞಾನದೀವಿಗೆಯ ಅಧ್ಯಯನದಿಂದ ಅನೇಕ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಸ್ಫೂರ್ತಿ ಉಕ್ಕಿ ಆತ್ಮವಿಶ್ವಾಸ ಹೆಚ್ಚಿ ಯಶಸ್ಸಿನ ಶಿಖರವನ್ನೇರುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆಂಬುದು ನಿಸ್ಸಂಶಯ. ಇಲ್ಲಿನ ಶ್ರೀ ಗುರೂಜಿ ವಾಣಿ ಆಪ್ತವಾಕ್ಯದಂತೆ ಎಲ್ಲರನ್ನೂ ಆ ರೀತಿ ಮುಟ್ಟಿ ತಟ್ಟಿದ್ದಿರಬಹುದು. ಸ್ಟೂಡೆಂಟ್ ಎಂಬ ಪದದ ಅಕ್ಷರಗಳು ಕ್ರಮವಾಗಿ ನೋಡಿ ಹೇಳಿದರೆ, ಎಸ್ ಅಂದರೆ ಸ್ಟುಡಿಯಸ್, ಅಧ್ಯಯನಾಸಕ್ತ. ಟಿ ಅಂದರೆ ಥಾಟ್ಫುಲ್, ಚಿಂತನಾಶೀಲ. ಯು ಅಂದರೆ ಯೂಸ್ಫುಲ್ ಟು ದ ಸೊಸೈಟಿ, ಸಮಾಜ ಹಿತ ಕಾರ್ಯ ಪ್ರವೃತ್ತ ಅಂತ. ಡಿ ಅಂತಂದರೆ ಡೆಡಿಕೇಟೆಡ್, ಫುಲ್ ಆಫ್ ಡಿವೋಷನ್, ಡ್ಯೂಟಿ ಬೌಂಡ್, ತ್ಯಾಗ ಸೇವಾತುರ, ಭಕ್ತಿ ಶ್ರದ್ಧಾ ನಿತ್ಯ ಕರ್ತವ್ಯ ಪರ ಅಂತಲೂ ಹೇಳ್ಬೋದು. ಇ ಅಂದರೆ ಎನ್ಲೈಟನ್ಮೆಂಟ್ ಅಂತ, ಕಾನ್ಷಿಯಸ್, ಆತ್ಮ ಜ್ಞಾನಾಪಿಸಾತು.
ಆತ್ಮಜ್ಞಾನ ಆತ್ಮಜ್ಞಾನ ಪಿಪಾಸು, ಎನ್ಲೈಟನ್ಮೆಂಟ್. ಎನ್ ಅಂದರೆ ನ್ಯಾಷನಾಲಿಟಿ, ಕನ್ಸರ್ನ್, ರಾಷ್ಟ್ರ ಪ್ರೇಮ ಪೂರಿತ. ಟಿ ಅಂದರೆ ಟ್ಯಾಲೆಂಟೆಡ್, ಪ್ರತಿಭಾನ್ವಿತ ಅಂತ ಎಂಬ ಈ ಎಲ್ಲ ಆದರ್ಶ ಗುಣಗಳನ್ನೇ ಪ್ರತಿಬಿಂಬಿಸುತ್ತವೆ. ಈ ಗ್ರಂಥದಲ್ಲಿ ಈ ಗುಣರತ್ನಗಳ ಬೆಳಸಿಗೆ ದಾರಿ ತೋರಲಾಗಿದೆ. ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿಯಾಗಿ ಮಹತ್ಕಾರ್ಯ ಸಾಧನೆಯ ಆತ್ಮಶಕ್ತಿಯ ಕೆಚ್ಚು ಆತನಲ್ಲಿ ಹೆಚ್ಚಬೇಕೆಂಬ ಶ್ರೀ ಗುರೂಜಿ ತುಡಿತ ಈ ಗ್ರಂಥದುದ್ದಕ್ಕೂ ನುಡಿಯುತ್ತಿದೆ. ಶ್ರೀ ಗುರೂಜಿಗೆ ಯುವ ಜನಾಂಗದ ಮೇಲಿರುವ ಅಪಾರ ಪ್ರೇಮ, ವಿಶ್ವಾಸ, ಭರವಸೆಯ ಪ್ರತೀಕವಾಗಿ ಈ ಕೃತಿ ಹೊರಬಂದಿದೆ. ಧ್ಯೇಯನಿಷ್ಠರು, ತ್ಯಾಗಶೀಲರೂ ಆದ 100 ಜನ ಸಮರ್ಥ ಯುವಕ ಯುವತಿಯರು ದೊರೆತಲ್ಲಿ ಇಡೀ ಜಗತ್ತನ್ನೇ ಅಲುಗಾಡಿಸುತ್ತಿದೆ, ಬದಲಾಯಿಸುತ್ತಿದೆ ಎಂದವರು ಜೀವಿತ ಕಾಲದಲ್ಲೇ ಗುಡುಗಿದ್ದರು. ಬಹುಶಃ ಅಂಥ ಆತ್ಮಶಕ್ತಿ ಜಾಗೃತ ಯುವಜನತೆಯ ನಿರ್ಮಾಣವೇ ಈ ಪುಸ್ತಕದ ಅಂತರಂಗದ ಆಶಯವೂ ಆಗಿರಬೇಕು. ಅದೇನಿದ್ದರೂ ಈ ಗ್ರಂಥ ಯುವಜನತೆಯಲ್ಲಿ ಆತ್ಮಶಕ್ತಿ ಜಾಗೃತಿಯ ವಿದ್ಯುತ್ ಸಂಚಾರವಾಗುವಂತೆ ಮಾಡಲಿ, ಸಾಹಸ ಸಾಧನೆಯ ಕೆಚ್ಚೆನ್ನವರಲ್ಲಿ ಅರಳಿಸಿ, ಶಿಸ್ತಿನ ಸಿಪಾಯಿಗಳಾಗಿ ಅವರನ್ನು ರೂಪಿಸಿ, ಯಶಸ್ಸಿನ ಶಿಖರದೆಡೆಗೆ ಸದಾ ಅವರನ್ನು ಮುನ್ನಡೆಸಲಿ ಎಂದು ಹೇಳ್ತಾ ಇದ್ದಾರೆ ಡಾಕ್ಟರ್ ಬಿ ರಾಜಾರಾಮ್ರವರು. ಆಗಲಿ, ನೆಕ್ಸ್ಟು. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯತಃ ಕಾಲಃ ಕ್ರೀಡತಿ ಗಚ್ಚಾತ್ಯಯುಃ ತದಪಿ ನ ಮುಂಚತ್ಯಶಾವಯಃ ಕ್ಷಣಶಃ ಕಣಶಶೈಶವಃ ವಿದ್ಯಾಮರ್ತಂಚ ಸಾಧಯೇತ್ ಗೃಹೀತ ಇವಕೇಶು ಮೃತ್ಯುನಾಧರ್ಮಮಾಚರೇತ್ ಅಂತ ಹೇಳಲಾಗಿದೆ ಇಲ್ಲಿ. ಬೆಳಗಾಗುತ್ತದೆ, ಹೊತ್ತು ಮೇಲೇರಿ ಮಧ್ಯಾಹ್ನವಾಗಿ ಸಂಜೆಯೂ ಬರುತ್ತದೆ, ರಾತ್ರಿಯೂ ಆಗಿ ಪುನಃ ಬೆಳಕು ಹರಿದು ಬೆಳಗಾಗುತ್ತದೆ. ಬೇಸಿಗೆ ಕಳೆದು ಮಳೆ ಸುರಿದು ಚಳಿ ಕೊರೆದು ಪುನಃ ಬೇಸಿಗೆ ಕಾಲಿಡುತ್ತದೆ. ಕಾಲಚಕ್ರ ಹೀಗೆ ತಿರುಗುತ್ತಲೇ ಇರುತ್ತದೆ. ಆಯುಷ್ಯ ಕಳೆಯುತ್ತಲೇ ಇದೆ. ಆದರೂ ಜೀವನದ ಗುರಿಯೆಡೆಗೆ ಬಿಡದೆ ಸಾಗಲು 100 ಆಶೆಗಳ ಪಾಶ ಬಿಡುತ್ತಿಲ್ಲವಲ್ಲ. ನಾಳೆಯೇ ಸಾವು ಬರುವುದೆಂದೆನಿಸಿ ಹಿಂದೆ ಕ್ಷಣಗಳನ್ನು, ಪೈಸೆಯನ್ನು ಸದ್ವಿನಿಯೋಗಿಸಬೇಕು. ಆಗಲೇ ಎಂಥ ಸಾಹಸ ಸಾಧನೆಯೂ ಸಾಧ್ಯ. ಅದರಿಂದಲೇ ಜೀವನ ಮಧುರವಾದ್ಯ ಅಂತ ಹೇಳಿ ಇಲ್ಲಿ ಸ್ನೇಹಿತರೆ ಹೇಳಿದ್ದಾರೆ. Art is long and time is fleeting, and our hearts, though stout and brave, still like muffled drums, are beating funeral marches to the grave. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಬೇಕು ಬೇಕು ಎಂದೆಲ್ಲ ಆದಿದ್ದನ್ನು ಎನಿಸಿಕೊಳ್ಳುವುದೇನೋ ಹೌದು. ಆದರೆ ಅದನ್ನೆಲ್ಲ ಮಾಡಲು ಸಮಯ ಸಿಕ್ಕೀತೆ. ಆಯುಷ್ಯವಂತೂ ಭರದಿಂದ ಕಳೆದೇ ಹೋಗುತ್ತಿದೆ. ದಿನವೂ ನಾವು ಹಳಬರಾಗುತ್ತಿದ್ದೇವೆ, ಸಾವಿಗೆ ಸಮೀಪರಾಗುತ್ತಿದ್ದೇವೆ. ಹಾಗಿರುವಾಗ ಇಂದಾಗದೇ ಇರುವುದು ನಾಳೆ ಕೈಗೂಡುವುದು ಸಾಧ್ಯವೇ? ಇಂದಿನ ಹೀಟ್ಸ್ನಲ್ಲಿ ಗೆಲ್ಲದವನು ನಾಳಿನ ಫೈನಲ್ನಲ್ಲಿ ಭಾಗವಹಿಸುವುದು ಹೇಗೆ? ಆದ್ದರಿಂದ ಇಂದು ಮಾಡಬೇಕೆಂದೆನಿಸಿದ್ದನ್ನು ಇಂದೇ ಚೆನ್ನಾಗಿ ಮಾಡಿ ಮುಗಿಸಿ. ನಿಮ್ಮ ಕ್ರಿಯಾಶಕ್ತಿಯ ಇಚ್ಛಾಶಕ್ತಿಯನ್ನು ಬೆಂಬತ್ತಿಯೇ ಸಾಗಲಿ. ಆಗಲೇ ಮಹತ್ ಸಾಹಸ ಸಾಧನೆಯ ಕನಸು ನನಸು. ಆದ್ದರಿಂದಲೇ ಜೀವನ ಯಾತ್ರೆ ನಿಜಕ್ಕೂ ಸೊಗಸು. ಸ್ನೇಹಿತರೆ, ಇವರ ಮಾತನ್ನು ನಾವೀಗ ಕೇಳಿಸ್ಕೊಳ್ತಾ ಇದ್ದೇವೆ. ಎಲ್ಲರಲ್ಲೂ ಸುಪ್ತವಾಗಿರುವ ದೈವತ್ವದ ಯುಕ್ತ ಅಭಿವ್ಯಕ್ತಿಯಿಂದ ಆತ್ಮಶಕ್ತಿಯ ವೀರರಾದ ಯೋಗ್ಯ ವ್ಯಕ್ತಿಗಳ ನಿರ್ಮಾಣ ಆಗಬಲ್ಲದು. ವಯಸ್ಸಾದಂತೆ ಜಗತ್ತನ್ನೇ ಉದ್ಧರಿಸುವ ಶಕ್ತಿ ಅಂಥ ಮಹಾನುಭಾವರ ಕೈಯಲ್ಲೇ ಇರುವುದು ಖಾತ್ರಿಯಾಗುತ್ತಿದೆ. ಅಂಥ 10 ಜನ ಸಮರ್ಥರು ದೊರೆತರೆ ಜಗತ್ತನ್ನೇ ನಾನು ಅಲುಗಾಡಿಸಬಲ್ಲೆ. ಆದರೆ ಅಂಥವರು ಎಲ್ಲಿದ್ದಾರೆ? ಸ್ವಾಮಿ ವಿವೇಕಾನಂದರ ಈ ಮಾತು ಆತ್ಮಶಕ್ತಿಯ ವೈಭವವನ್ನು ಮೆರೆಯಿಸುವಂತೆಯೇ ಯುವ ಜನರ ಮೇಲೆ ಅವರಿಟ್ಟ ಭರವಸೆಯನ್ನು ಬಿಂಬಿಸುತ್ತದೆ. ಆತ್ಮಶಕ್ತಿ ಜಾಗೃತ ಯೋಗ್ಯ ವ್ಯಕ್ತಿ ನಿರ್ಮಾಣಕ್ಕಾಗಿಯೇ ತಮ್ಮ ಬಾಳನ್ನು ಸವೆಸಿದ್ದ ಅವರು ಆ ಉದ್ದೇಶಕ್ಕಾಗಿ ದೇಹಾಂತ್ಯವಾದ ಮೇಲೂ ಬಗೆ ಬಗೆಯಾಗಿ ಹೋರಾಡುವ ತಮ್ಮ ನಿರ್ಧಾರವನ್ನು ಸಾರಿದ್ದರು. ಹೌದು, ಆ ಹೋರಾಟವನ್ನು ಮುನ್ನಡೆಸುವ ಸಲುವಾಗಿಯೋ ಏನೋ ಅವರೇ ಇಂದು ಉಡುಪಿಯ ಬಳಿಯ ಸಾಲಿಗ್ರಾಮದ ಡಿವೈನ್ ಪಾರ್ಕ್ನ ಜಾಗೃತ ಚೇತನ ಶ್ರೀ ಗುರೂಜಿಯಾಗಿ ವಿಶ್ವ ಮಾನವ ಧರ್ಮದ ನೆಲೆಯಾದ ಈ ಆಧ್ಯಾತ್ಮಿಕ ಪ್ರಯೋಗಶಾಲೆಯ ಮಾತನಾಡುವ ದೇವರಾಗಿ ಅನುದಿನವೂ ತಮ್ಮ ದಿವ್ಯ ಸಂದೇಶಗಳನ್ನು ಕರುಣಿಸುತ್ತಾ
ಜನರನ್ನು ಉದ್ಧಾರದ ಹೆದ್ದಾರಿಯಲ್ಲಿ ಮುನ್ನಡೆಸುತ್ತಲೇ ಇದ್ದಾರೆ. ಪರೀಕ್ಷೆ ಸಮೀಪಿಸುತ್ತಿರುವಾಗ ಅದೆಷ್ಟೋ ವಿದ್ಯಾರ್ಥಿಗಳು ಶ್ರೀ ಗುರೂಜಿಯೊಡನೆ ಸ್ಮರಣ ಶಕ್ತಿ ಹೆಚ್ಚಿಸುವ ಬಗೆ ಹೇಗೆ, ಅದ್ಭುತ ಯಶಸ್ಸು ಸಿಗಲು ಏನು ಮಾಡಬೇಕು, ಏಕಾಗ್ರತೆಯ ಒಳಗುಟ್ಟೇನು ಎಂದೆಲ್ಲ ಕೇಳುತ್ತಾ ಬಂದಿದ್ದಾರೆ. ಶ್ರೀ ಗುರೂಜಿ ಮುಖವಾಣಿಯಾದ ಆಧ್ಯಾತ್ಮಿಕ ದ್ವೈಮಾಸಿಕ ವಿವೇಕ ಸಂಪದದ ಹಿಂದಿನ ಸಂಚಿಕೆಗಳಲ್ಲೂ ಆ ಬಗ್ಗೆ ಅವರ ಸಂದೇಶಗಳು ಪ್ರಕಟವಾಗಿವೆ. ಆ ಸಂದೇಶಗಳಿಂದ ಲಾಭ ಪಡೆದ ಅನೇಕ ವಿದ್ಯಾರ್ಥಿಗಳು, ಶಿಕ್ಷಕರು ವಿದ್ಯಾರ್ಥಿಗಳಿಗಾಗಿಯೇ ಶ್ರೀ ಗುರೂಜಿ ಸಂದೇಶ ಸಂಕಲನವನ್ನು ಹೊರತರಲು ಒತ್ತಾಯಿಸುತ್ತಾ ಬಂದಿದ್ದಾರೆ ಎಂದು ಹೇಳಲಾಗಿದೆ. ಹಸಿದವನಿಗೆ ಮೀನನ್ನು ಕೊಟ್ಟರೆ ಒಂದು ದಿನದ ಹಸಿವನ್ನು ನೀಗಿಸಿದಂತೆ, ಮೀನನ್ನು ಹಿಡಿಯುವುದನ್ನು ಕಲಿಸಿದರೆ ಶಾಶ್ವತವಾಗಿ ಹಸಿವನ್ನು ನೀಗಿಸಿದಂತೆ ಎಂಬ ಒಂದು ಚೈನೀಸ್ ಗಾದೆ ಮಾತಿದೆ. ಹೌದು, ಹಾಗೆ ಮೀನನ್ನು ಹಿಡಿಯಲು ಕಲಿಸುವಂತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒದಗಿಸಬಲ್ಲ ಆತ್ಮಶಕ್ತಿ ಜಾಗೃತಿಯ ಕಡೆಗೆ ಶ್ರೀ ಗುರೂಜಿ ಒಲವು. ಆತ್ಮಶಕ್ತಿ ಜಾಗೃತಿಯಾಗಿ ಅಂತರ್ಯದ ಸರ್ವಶಕ್ತತೆಯ ಅನುಭವ ವಿದ್ಯಾರ್ಥಿಗಾದಲ್ಲಿ ಎಂಥ ಸಮಸ್ಯೆಯನ್ನು ಆತ ಲೀಲಾಜಾಲವಾಗಿ ಬಗೆಹರಿಸಬಲ್ಲ. ಸರ್ವರೋಗ ಪರಿಹಾರಿ ಸಂಜೀವಿನಿಯಂತೆ ಹೀಗೆ ಆತ್ಮಶಕ್ತಿ ಜಾಗೃತಿಯೇ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಎಂಬುದನ್ನರಿತು ಆತ್ಮಶಕ್ತಿ ಜಾಗೃತಿಗೆ ವಿದ್ಯಾರ್ಥಿಗಳೆಲ್ಲ ಮನ ಮಾಡಬೇಕು. ಅಂತೂ ಈ ಪುಸ್ತಕವನ್ನು ಬರಿದೇ ಓದಿದರೆ ಸಾಲದು, ಇಲ್ಲಿನ ವಿಚಾರಣೆಗಳನ್ನು ಅರಗಿಸಿಕೊಂಡು ಅನುಷ್ಠಾನಕ್ಕೆ ತರಬೇಕು. ಆಗಲೇ ಆ ವರಣಿಕೆಯ ಯಶಸ್ಸಿನ ಕನಸು ನನಸಾಗಬಲ್ಲದು. ಅಂತ ಯಶಸ್ಸಿನ ಕಲಿಗಳ ಸಂತಾನ ವೃದ್ಧಿ ಆದಾಗಲೇ ಈ ಪುಸ್ತಕಕ್ಕೆ ಸಾರ್ಥಕ್ಯ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಉಡುಪಾರ್ ಅವರು ಕೂಡ ಬರೆದಿದ್ದಾರೆ. ಯಶಸ್ಸು ನನಸಾಗಲು ಗುರಿ ಏನಾಗಿರಬೇಕು? ಸ್ಪಷ್ಟವಾಗಿರಬೇಕು. ದಾರಿ ಸಮರ್ಪಕವಾಗಿರಬೇಕು. ದಾರಿಗ ಸಮರ್ಥನಾಗಿರಬೇಕು. ನೋಡಿ, ಯಶಸ್ಸು ನನಸಾಗಬೇಕೆಂದರೆ ಗುರಿ ಸ್ಪಷ್ಟವಾಗಿರಬೇಕು 1, ದಾರಿ ಸಮರ್ಪಕವಾಗಿರಬೇಕು 2, ದಾರಿಗ ಸಮರ್ಥನಾಗಿರಬೇಕು. ಇಂಡೆಕ್ಸಲ್ಲಿ ಗುರಿ, ದಾರಿ, ದಾರಿಗ, ಪರೀಕ್ಷೆಯಲ್ಲಿ ಜಯ, ಯಶಸ್ಸಿನೆಡೆಗೆ ನಿಮ್ಮ ನಡೆಗೆಗೆ ಅಳತೆಗೋಲು ಅನುಬಂಧ. ಗುರಿ ವಿದ್ಯಾಭ್ಯಾಸದ ಅಥವಾ ಶಿಕ್ಷಣದ ಧ್ಯೇಯೋದ್ದೇಶಗಳೇನು? ವಿದ್ಯಾಭ್ಯಾಸದ ಅಥವಾ ಶಿಕ್ಷಣದ ಧ್ಯೇಯೋದ್ದೇಶಗಳೇನು? ಎಲ್ಲರ ಆಂತರ್ಯದಲ್ಲಿದ್ದು ಬದುಕಿಸುವ ಪ್ರಾಣಶಕ್ತಿಯೇ ದೇವರು. ಆ ದೇವರು ಸರ್ವಶಕ್ತ, ಸರ್ವಜ್ಞ. ಅಂದ ಮೇಲೆ ಅಂಥ ದೇವರಿರುವ ಎಲ್ಲರೂ ಸರ್ವಶಕ್ತರೂ ಸರ್ವಜ್ಞರೂ ಆಗಬೇಕಿತ್ತಲ್ಲವೇ? ಆದರೆ ಹಾಗಾಗುತ್ತಿಲ್ಲ. ಯಾಕೆ ಗೊತ್ತೇ? ಆಂತರ್ಯದಲ್ಲಿರುವ ಆ ದೇವರನ್ನು ಅಜ್ಞಾನ, ಅಹಂಕಾರಾದಿಗಳು ಕವಿದು ಆ ದೇವರ ವರ್ಚಸ್ಸೆಲ್ಲ ವ್ಯಕ್ತವಾಗದಂತೆ ಮಾಡಿವೆ. ಸುಂದರ ಶಿಲ್ಪ ಮೂಡಿಸಲು ಚಾಣಾಕ್ಷ ಶಿಲ್ಪಿಯೊಬ್ಬ ಮೂರ್ತಿಗೆ ಬೇಡವಾದ ಕಲ್ಲನ್ನು ಕೆತ್ತಿ ತೆಗೆಯುವಂತೆ ಆ ದೇವರ ವರ್ಚಸ್ಸೆಲ್ಲ ವ್ಯಕ್ತವಾಗುವಂತಾಗಲು ಕವಿದಿರುವ ಅಜ್ಞಾನ, ಅಹಂಕಾರಾದಿಗಳ ಕವಚವನ್ನು ಕಳಚಿಕೊಳ್ಳಬೇಕು. ಹೀಗೆ ಎಲ್ಲರಲ್ಲೂ ಸುಪ್ತವಾಗಿರುವ ಆ ಸರ್ವಶಕ್ತತೆಯ ಪರಿಪೂರ್ಣತೆಯ ಅಭಿವ್ಯಕ್ತಿಗೆ ದಾರಿ ಮಾಡಿಕೊಡುವುದೇ ಶಿಕ್ಷಣದ ಮೂಲೋದ್ದೇಶ. ಚಿನ್ನದ ಅದಿರನ್ನು ಸಂಸ್ಕರಿಸಿ ಶುದ್ಧ ಚಿನ್ನವನ್ನು ಪಡೆಯುವಂತೆ ಶಿಕ್ಷಣದ ವಿಧಿವಿಧಾನಗಳು, ಕ್ರಿಯೆ ಪ್ರಕ್ರಿಯೆಗಳು ಅಂತರಂಗ ಸಂಸ್ಕರಣಗೈದು ವ್ಯಕ್ತಿಯ ಆಂತರ್ಯದಲ್ಲಿನ ಪಶುತ್ವವನ್ನು ನೀಗಿಸಿ ದೈವತ್ವವನ್ನು ಪ್ರಚೋದಿಸಿ ಆ ದೇವರ ಶಕ್ತಿ ಅಥವಾ ಆತ್ಮಶಕ್ತಿ ಹೊಮ್ಮುವಂತೆ ಮಾಡುತ್ತವೆ. ಅದರಿಂದಾಗಿ ವ್ಯಕ್ತಿಯ ಚಾರಿತ್ರ್ಯ ಸಂವರ್ಧಿಸುತ್ತದೆ, ಪ್ರತಿಭೆ ಅರಳುತ್ತದೆ, ಕೌಶಲ್ಯ ವೃದ್ಧಿಸುತ್ತದೆ, ಆತ್ಮವಿಶ್ವಾಸ ಕುದುರುತ್ತದೆ, ಮಹತ್ತನ್ನು ಸಾಧಿಸಬೇಕೆಂಬ ಕೆಚ್ಚು ಉಕ್ಕುತ್ತದೆ, ತನ್ನ ಕಾಲ ಮೇಲೆ ತಾನು ನಿಂತು ಇನ್ನೊಬ್ಬರಿಗೆ ಒಳಿತನುಂಟು ಮಾಡಬೇಕೆಂಬ ತುಡಿತ ಮಿಡಿಯುತ್ತದೆ. ಹೀಗೆ ವ್ಯಕ್ತಿಯ ಸರ್ವಾಂಗೀಣ ಪ್ರಗತಿಕಾರಕವಾಗಿ ದೈಹಿಕ, ಬೌದ್ಧಿಕ, ನೈತಿಕ, ಆಧ್ಯಾತ್ಮಿಕ ವಿಕಾಸ ಕೆಡೆ ಮಾಡಿ ಆತ ನಲಿವು, ಗೆಲುವು, ಚೆಲುವುಗಳಿಂದ ಚೆನ್ನಾಗಿ ಬದುಕುವಂತೆ ಮಾಡುವುದೇ ಶಿಕ್ಷಣ. ಇಂಥ ಯೋಗ್ಯ ವ್ಯಕ್ತಿ ನಿರ್ಮಾಣವೇ ಶಿಕ್ಷಣದ ಯಾವತ್ತೂ ಧ್ಯೇಯೋದ್ದೇಶ. ವಿದ್ಯಾರ್ಥಿ ಎಂದರೇನು? ವಿದ್ಯಾರ್ಥಿ ಜೀವನದ ಗುರಿ ಏನು? ವಿದ್ಯೆಯನ್ನು ಅನುಭವಿಸುವವನು ಅಥವಾ ವಿದ್ಯಾರ್ಜನೆಯ ಉದ್ದೇಶ ಹೊಂದಿರುವವನು ವಿದ್ಯಾರ್ಥಿ ಎನಿಸುತ್ತಾನೆ.
ಶಿಕ್ಷಣ ಅಥವಾ ವಿದ್ಯಾರ್ಜನೆಯು ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ. ಆದುದರಿಂದ ವಿದ್ಯಾರ್ಥಿಗೆ ವಯೋಮಾನದ ಮಿತಿ ಇಲ್ಲ. ಕಲಿಯುವ ಮನಸ್ಸಿರುವ ಎಲ್ಲರೂ ಹಣ್ಣುಗಡ್ಡದ ಮುದುಕನೇ ಇರಲಿ, ಕಾಲೇಜಿನ ಹಿರಿಯ ಅಧ್ಯಾಪಕರೇ ಇರಲಿ, ನಿಜವಾಗಿಯೂ ವಿದ್ಯಾರ್ಥಿಗಳೇ. ವಿದ್ಯಾರ್ಜನೆಯೇ ವಿದ್ಯಾರ್ಥಿ ಜೀವನದ ಗುರಿ. ಈ ವಿದ್ಯೆ ಎಂಬುದು ಕೇವಲ ಹೊಟ್ಟೆಪಾಡಿಗೆ ದಾರಿ ಮಾಡುವ ವಿದ್ಯೆ ಮಾತ್ರ ಆಗಿರದೆ ಮಾನವನನ್ನು ಮಾಧವನ್ನಾಗಿಸುವ ವಿದ್ಯೆಯೇ ಆಗಬೇಕು. ಅಂದರೆ ಆಂತರ್ಯದಲ್ಲಿರುವ ಆ ದೇವರ ದೈವಿಕತೆಯನ್ನು, ಪರಿಪೂರ್ಣತೆಯನ್ನು ಉದ್ದೀಪನಗೊಳಿಸಿಕೊಂಡು ತಮ್ಮ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾಗಿ ಯೋಗ್ಯ ವ್ಯಕ್ತಿಗಳಾಗುವುದೇ ವಿದ್ಯಾರ್ಥಿ ಜೀವನದ ಗುರಿ. ಇಡೀ ವಿದ್ಯಾರ್ಥಿ ಜೀವನದ ಗುರಿ ಒತ್ತಟ್ಟಿಗಿರಲಿ. ಪ್ರತಿ ವರ್ಷದ ವಿದ್ಯಾಭ್ಯಾಸದ ಗುರಿ ಏನಾಗಿರಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇಡೀ ವಿದ್ಯಾರ್ಥಿ ಜೀವನದ ಗುರಿ ಒಂದು ಶಿಖರವಾದರೆ ಪ್ರತಿ ವರ್ಷದ ವಿದ್ಯಾಭ್ಯಾಸ ಎಂದರೆ ಆ ಗುರಿಯೆಡೆಗೆ, ಅಂದರೆ ಆ ಶಿಖರದೆಡೆಗೆ ಸಾಗಿಸುವ ಮೆಟ್ಟಿಲುಗಳಿದ್ದಂತೆ ಪ್ರತಿಯೊಂದು ಮೆಟ್ಟಿಲನ್ನು ಸಮರ್ಪಕವಾಗಿ ಏರಿದಾಗ ಮಾತ್ರ ಶಿಖರವನ್ನು ತಲುಪುವುದು ಸಾಧ್ಯವಾಗುವಂತೆ ವರ್ಷದ ವಿದ್ಯಾಭ್ಯಾಸ ಸಾಂಗವಾದಾಗ ಮಾತ್ರ ವಿದ್ಯಾರ್ಥಿ ಜೀವನದ ಗುರಿ ಸಾಧಿಸಲು ಸುಲಭವಾಗುತ್ತದೆ ಅಂತೇಳಿ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೊಟ್ಟೆಪಾಡಿನ ದೃಷ್ಟಿಯಿಂದಲೇ ನಾಳೆ ಡಾಕ್ಟರ್ನಾಗಬೇಕು, ಬ್ಯಾಂಕ್ ಮ್ಯಾನೇಜರ್ನಾಗಬೇಕು, ಸಾಹಿತಿ ಆಗಬೇಕು ಎಂಬೆಲ್ಲ ದೂರಾಲೋಚನೆಗಳಿಂದಲೇ ಕಲಿಕೆಯ ದಾರಿಯನ್ನು ವಿದ್ಯಾರ್ಥಿ ಆರಿಸಿಕೊಳ್ಳುತ್ತಾನೆ. ದುರಾಲೋಚನೆ ಅಲ್ಲ. ಡಾಕ್ಟರ್ನಾಗುವ ಮಹತ್ವಾಕಾಂಕ್ಷೆ ಇರುವ ವಿದ್ಯಾರ್ಥಿ ವಿಜ್ಞಾನಾಸಕ್ತನಾದರೆ ಅಥವಾ ವಿಜ್ಞಾನ ವಿಚಾರವನ್ನಾಯ್ದುಕೊಂಡರೆ, ಬ್ಯಾಂಕ್ ಮ್ಯಾನೇಜರ್ನಾಗುವ ಹಂಬಲ ಇರುವವ ವಾಣಿಜ್ಯ ಶಾಸ್ತ್ರವನ್ನಾಯ್ದುಕೊಳ್ಳುತ್ತಾನೆ. ಇಲ್ಲಿ ಶ್ರೇಷ್ಠ ವೈದ್ಯನಾಗಬೇಕು, ಉತ್ಕೃಷ್ಟ ಮ್ಯಾನೇಜರ್ನಾಗಬೇಕು, ಉಧಾಮ ಸಾಹಿತಿಯಾಗಬೇಕು ಎಂಬುದು ಅವರ ಸುದೂರ ಗುರಿ. ಆದರೆ ವರ್ಷದ ಸಮೀಪದ ಗುರಿ ಆಯಾಯ ವರ್ಷದ ವಿದ್ಯಾಭ್ಯಾಸದಲ್ಲಿ ಅವರವರ ಆಸಕ್ತಿಯ ವಿಚಾರದಲ್ಲಿ, ಅಂದರೆ ವೈದ್ಯನಾಗುವ ವಿಜ್ಞಾನದಲ್ಲಿ, ಬ್ಯಾಂಕ್ ಮ್ಯಾನೇಜರ್ನಾಗುವ ವಾಣಿಜ್ಯ ಶಾಸ್ತ್ರದಲ್ಲಿ, ಸಾಹಿತಿಯಾಗ ಬಯಸುವ ಸಾಹಿತ್ಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುವುದೇ ಆಗಿದೆ. ಈಗಿನ ಶಿಕ್ಷಣ ಕ್ರಮದಲ್ಲಿ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳೇ ಉತ್ಕೃಷ್ಟತೆಯ ಅಳತೆಗೋಲಾದುದರಿಂದ ಆಯಾಯ ವರ್ಷದ ಅವರ ವಿಶೇಷ ಆಸಕ್ತಿಯ ವ್ಯಾಸಂಗ ವಿಚಾರಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದೇ ಅವರ ವಾರ್ಷಿಕ ಗುರಿಯಾಗಿರಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ವಾರ್ಷಿಕ ಗುರಿ ನಿರ್ಧಾರ ಅಷ್ಟು ಅವಶ್ಯ ಇದೆಯಾ? ಆ ನಿಟ್ಟಿನಲ್ಲಿ ಗಮನಿಸಬೇಕಾದ ಅಂಶಗಳು ಯಾವುವು? ಹೌದೇ ಹೌದು. ಯಾವಾಗಲೂ ಗುರಿ ಇಲ್ಲದ ಬದುಕು ಹೊರೆ ಇಲ್ಲದ ಕತ್ತಿಯಂತೆ, ಚುಕ್ಕಾಣಿ ಇಲ್ಲದ ಹಡಗಿನಂತೆ, ಅನಾಹುತವನ್ನು ಆಹ್ವಾನಿಸುವಂಥದ್ದು, ಕೇಡುನುಂಟು ಮಾಡುವಂಥದ್ದು. ಬಸ್ಸನ್ನೇರುವ ಪಯಣಿಗನಿಗೆ ತಾನೆಲ್ಲಿಗೆ ಹೋಗಬೇಕೆಂಬುದು ತಿಳಿದಿರಬೇಕಾದಂತೆಯೇ ವಿದ್ಯಾರ್ಥಿಗೆ ತನ್ನ ಗುರಿ ಏನು ಎಂಬುದರ ತಿಳಿವು ಇರಲೇಬೇಕು. ಈಗಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಗುರಿಯೇ ಇಲ್ಲ. ತಾವು ಯಾಕೆ ಶಾಲೆ ಕಾಲೇಜುಗಳಿಗೆ ಹೋಗುತ್ತಿದ್ದೇವೆಂದೇ ಅವರಿಗೆ ತಿಳಿಯದು. ಗೊತ್ತು ಗುರಿ ಇಲ್ಲದ ಅವರ ಮರ್ಕಟ ಮನಸ್ಸೇ ಅವರನ್ನು ದುಶ್ಚಟಗಳ ದಾಸರನ್ನಾಗಿಸಿ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ತೊಡಗಿಸುತ್ತಿದೆ ಎಂಬುದು ವಿಚಿತ್ರವಾದರೂ ಸತ್ಯ. ವಿದ್ಯಾರ್ಥಿ ಎಷ್ಟೋ ಜನ ಗೊತ್ತಿರಲ್ಲ ಏನಕ್ಕೆ ಸ್ಕೂಲ್ ಹೋಗ್ತಾ ಇದ್ದೀವಿ ಅಂತ. ಕೆಲವರು ಹೋಗೋದೇ ಇಲ್ಲ, ಕೆಲವರು ಹೋದರೂ ಅದೇ ಗೊತ್ತಿರಲ್ಲ. ಗುರಿ ನಿರ್ಧಾರ ಎನ್ನುವುದು ಕೇವಲ ಭ್ರಮೆ, ಕಲ್ಪನೆಗಳ ನೆರಳಿನಲ್ಲಾಗುವ ಕೆಲಸ ಅಲ್ಲ. ಅದು ಅವರವರ ಈವರೆಗಿನ ಸಾಧನೆ ಆಸಕ್ತಿಗಳ ಹಿನ್ನೆಲೆಯಲ್ಲಿ ಆಗಬೇಕಾದ ಕೆಲಸ. ಅವರಿವರ ಅನುಕರಣೆ ಪ್ರೇರಣೆಗಳಲ್ಲಿ ಪ್ರಯೋಜನಕ್ಕೆ ಬಾರವು. ಗಣಿತದಲ್ಲಿ ಕಳೆದ ವರ್ಷ ಪಾಸು ಮಾರ್ಕನಷ್ಟೇ ಗಳಿಸಿದ ವಿದ್ಯಾರ್ಥಿ ಈ ವರ್ಷ ಲೆಕ್ಕದಲ್ಲಿ ಹೆಚ್ಚು ಮಾರ್ಕು ಗಳಿಸಬೇಕು ಎಂದೆನಿಸಿದರೆ ಅದು ಅಸ್ಪಷ್ಟ ಗುರಿಯಾದೀತು. 100ಕ್ಕೆ 100 ಮಾರ್ಕು ಗಳಿಸಬೇಕು ಎಂದೆನಿಸಿದರೆ ಅದು ಅಸಮರ್ಪಕ ಗುರಿಯಾದೀತು. ಜಗಲಿ ಹಾರದವ ಗಗನ ಹಾರುವ ಮಾತೆಲ್ಲಿ ಅಲ್ಲವೇ? ಆದ್ದರಿಂದ ಅಂಥ ವಿದ್ಯಾರ್ಥಿ ಮೊದಲು ಗಣಿತದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಗುರಿಯಿಟ್ಟುಕೊಳ್ಳಬೇಕು. ಮೊದಲ ಪರೀಕ್ಷೆಯಲ್ಲಿ ಆತ ಅದನ್ನು ಸಾಧಿಸಿದಲ್ಲಿ ಆ ಗುರಿಗೆ ಬಡ್ತಿ ಕೊಟ್ಟು ಮುಂದಿನ ಪರೀಕ್ಷೆಯಲ್ಲಿ 80% ಅಂಕ ಗಳಿಸುವ ಗುರಿ ಇಟ್ಟುಕೊಳ್ಳಬೇಕು. ಅದು ಕೈಗೂಡಿದಾಗ ಮಾತ್ರ ಅಂತಿಮ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಬೇಕೆಂಬ ಆತನ ಗುರಿಗೆ ಬೆಲೆ ಬಂದೀತು ಅಷ್ಟೆ. ಆದ್ದರಿಂದ ಕೇವಲ ಭ್ರಮಾಧೀನರಾಗಿ ಹಗಲುಗನಸು ಕಾಣುತ್ತಾ ಗುರಿ ನಿರ್ಧಾರ ಮಾಡುವುದರಿಂದನೇನು ಫಲವಿಲ್ಲ. ತಿಳಿಯಿರಿ, ನೀವು ಕಲಿಯುವ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ,
ಎಲ್ಲ ವಿಚಾರಗಳಲ್ಲೂ ಪಠ್ಯೇತರ ಚಟುವಟಿಕೆಗಳಲ್ಲೂ ವರ್ಷದ ಮೊದಲಿಗೆ ಈ ವರ್ಷ ಇದರಲ್ಲಿ ನಾನಿದನ್ನು ಸಾಧಿಸಬೇಕು ಎಂದು ನಿರ್ಧಾರ ಮಾಡಿ ಒಂದು ಪುಸ್ತಕದಲ್ಲಿ ಅವುಗಳನ್ನೆಲ್ಲ ಬರೆದಿಡಿ. ಹೀಗೆ ಬರೆದಿಡುವುದರಿಂದ ಬರೆದಿಟ್ಟಿದ್ದನ್ನು ಆಗಾಗ ನೋಡಲು ಅನುಕೂಲವಾಗಿ ಪದೇ ಪದೇ ಗುರಿಯನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಆ ಗುರಿಯ ಚಿತ್ರ ನಿಮ್ಮ ಮನದಲ್ಲಿ ಸ್ಪಷ್ಟವಾಗಿ ಮೃದುಳೆಯಲು ಅನುಕೂಲವಾಗಿ ಆಡಿ ದಗ್ಗೆಂದು ಒತ್ತಿಕೊಳ್ಳುವ ಬೆಂಕಿಯಂತೆ ಸಾಧಿಸುವ ಉತ್ಕಟೇಚ್ಛೆ ನಿಮ್ಮಲ್ಲಿ ಹೊಮ್ಮಲು ಪ್ರೇರಕವಾಗುತ್ತದೆ. ನಿಖರವಾದ ಗುರಿಯ ಅಚಲ ನಿಲುವು ನಿಮ್ಮಲ್ಲಿ ಮೂಡಿತೆಂದರೆ ವರ್ಷಾಂತ್ಯದ ಸಾಧನೆಯ ಫಸಲಿಗೆ ಬೀಜ ಬಿದ್ದಂತೆಯೇ ಎಂಬುದನ್ನು ಮರೆಯದಿರಿ. ಹೆಚ್ಚು ಅಂಕ ಗಳಿಸಿದವರನ್ನು, ರ್ಯಾಂಕ್ ಬಂದವರನ್ನು ಶ್ರೇಷ್ಠ ವಿದ್ಯಾರ್ಥಿಗಳು ಎನ್ನಬಹುದೇ? ವಿದ್ಯಾರ್ಥಿಯ ಉತ್ಕೃಷ್ಟತೆಗೂ ಆತನ ಕಲಿಕೆಯ ಮಾಧ್ಯಮಕ್ಕೂ ಆತ ಕಲಿಯುವ ಶಾಲೆ ಏನಾದರೂ ಸಂಬಂಧ ಇದೆಯೇ? ದೈಹಿಕ, ಬೌದ್ಧಿಕ, ನೈತಿಕ, ಆಧ್ಯಾತ್ಮಿಕ, ಹ್ಯಾಂಡ್, ಹೆಡ್, ಹಾರ್ಟ್ಗಳ ದೃಷ್ಟಿಯಲ್ಲಿ ವಿಕಾಸವಾಗಿರುವ ಅಥವಾ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಯಾಗಿರುವ ವಿದ್ಯಾರ್ಥಿಯನ್ನು ಶ್ರೇಷ್ಠ ವಿದ್ಯಾರ್ಥಿ ಎನ್ನಬಹುದು. ಹೆಚ್ಚು ಅಂಕ ಗಳಿಸುವುದಿರಲಿ, ರ್ಯಾಂಕ್ ಬರುವುದಿರಲಿ, ವಿದ್ಯಾರ್ಥಿಯ ಬೌದ್ಧಿಕ ಔನ್ನತ್ಯಕ್ಕೆ ಪುರಾವೆ ಅದಾವೇ ಹೊರತು ಆತನ ಸರ್ವಾಂಗೀಣ ಅಭಿವೃದ್ಧಿಯ ದ್ಯೋತಕ ಆಗಲಾರದು. ಆದ್ದರಿಂದ ಕೇವಲ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಯ ಮಟ್ಟವನ್ನಳೆಯುವುದರಿಂದ ಆತನ ಅಭಿವೃದ್ಧಿಯ ಪೂರ್ಣ ನೋಟವಂತೂ ದೊರೆಯಲಾರದು. ಇನ್ನು ಆತನ ಕಲಿಕೆಯ ಮಾಧ್ಯಮಕ್ಕೂ ಶಾಲೆಗೂ ಆತನ ಉತ್ಕೃಷ್ಟತೆಗೂ ಏನೇನೂ ಸಂಬಂಧವಿಲ್ಲ. ಈ ಉತ್ಕೃಷ್ಟತೆ ಎಂಬುದು ವಿದ್ಯಾರ್ಥಿಯ ಅಂತರಂಗ ವಿಕಾಸದ ಪಕ್ವ ಫಲವೇ ಹೊರತು ಹೊರಗಿನಿಂದ ಹೇರುವ ಸರಕಲ್ಲ. ಸಾಮಾನ್ಯವಾಗಿ ಇಂಗ್ಲಿಷ್ ಮೀಡಿಯಂನವರು ಬುದ್ಧಿವಂತರು ಎಂಬ ಭಾವನೆ ಪ್ರಚಲಿತವಾಗಿದೆಯಾದರೂ ಅದರಲ್ಲಿ ಹುರುಳಿಲ್ಲ. ನಿಜವಾಗಿಯೂ ಅವರು ಬುದ್ಧಿವಂತರಾದುದು ಆ ಮಾಧ್ಯಮದ ಪ್ರಭಾವದಿಂದಲ್ಲ, ಆ ಮಾಧ್ಯಮದ ಶಾಲೆಗಳಲ್ಲಿ ನಿರ್ಮಿಸುತ್ತಿರುವ ಕಲಿಕೆಗೆ ಯೋಗ್ಯ ಪರಿಸರದ ಪ್ರಭಾವದಿಂದ, ಆ ಮಕ್ಕಳ ರಕ್ಷಕರು ವಿದ್ಯಾಭ್ಯಾಸದ ಕಡೆಗೆ ಹರಿಸುತ್ತಿರುವ ವಿಶೇಷ ಕಾಳಜಿಯ ಪ್ರಭಾವದಿಂದ. ಕನ್ನಡ ಮಾಧ್ಯಮದ ಶಾಲೆಗಳಲ್ಲೂ ಅಂಥದೇ ಪರಿಸರ ನಿರ್ಮಿಸಿ ತರಬೇತಿ ನೀಡಿದ್ದಲ್ಲಿ, ಅಷ್ಟೇ ಸಮರ್ಪಣಾ ಭಾವದಿಂದ ದುಡಿಯುವ ಶಿಕ್ಷಕರಿದ್ದಲ್ಲಿ, ರಕ್ಷಕರ ಗಮನ ಮಕ್ಕಳ ಕಲಿಕೆಯ ಕಡೆಗೆ ಜಾಸ್ತಿಯಾದಲ್ಲಿ ಅಲ್ಲಿನ ಮಕ್ಕಳು ಅಷ್ಟೇ ಬುದ್ಧಿವಂತರಾಗದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿವಂತರಾಗದಿರರು ಅಂದರೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಲಿಕೆಯ ಒಂದು ಪರಿಸರ ವ್ಯವಸ್ಥೆ, ಅಲ್ಲಿನ ಟೀಚರ್ಸ್ ಹೇಗೆ ಪ್ರೋತ್ಸಾಹ ನೀಡ್ತಾರೆ, ಪೇರೆಂಟ್ಸ್ ಹೇಗೆ ಪ್ರೋತ್ಸಾಹ ನೀಡ್ತಾರೆ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿದೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ದ ಇಂಗ್ಲೀಷ್ ಮೀಡಿಯಮ್. It's also about the environment, the way the teachers, they take care of their children, even the parents take care of their children, and the supportiveness, everything is part of it ಅಂತ ಇಲ್ಲಿ ಹೇಳಲಾಗ್ತದೆ. ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡಿದೆಯೇ? ನಿಜವಾಗಿಯೂ ಆ ಯಶಸ್ಸಿನ ಅಳತೆಗೋಲು ಯಾವುದು? ಇಲ್ಲ, ಹೌದು ಎಂಬುದೇ ಇದಕ್ಕೆ ಉತ್ತರ. ವಿದ್ಯಾರ್ಥಿ ಜೀವನದ ಉದ್ದೇಶವೇ ವ್ಯಕ್ತಿಯ ಹೆಡ್, ಹಾರ್ಟ್, ಹ್ಯಾಂಡ್ಗಳಿಗೆ ಸಂಬಂಧಿಸಿದಂತೆ ಬೌದ್ಧಿಕ, ಆಲೋಚನಾತ್ಮಕ, ನೈತಿಕ ಹಾಗೂ ಆಧ್ಯಾತ್ಮಿಕ, ಭಾವನಾತ್ಮಕ, ದೈಹಿಕ, ಸೇವಾತ್ಮಕ ವಿಕಸನ. ಪರೀಕ್ಷೆ ಎಂಬುದು ನಿಜವಾಗಿಯೂ ಈ ಬಗೆಯ ವಿಕಸನದ ಮೌಲ್ಯಮಾಪನಕ್ಕೊಂದು ಅವಕಾಶ ಅಷ್ಟೇ. ಆದರೆ ಇಂದಿನ ಶಿಕ್ಷಣ ಕ್ರಮದ ಪರೀಕ್ಷೆಗಳು ಕೇವಲ ಬೌದ್ಧಿಕ ಬೆಳವಣಿಗೆಯಷ್ಟೇ, ವಿದ್ಯಾರ್ಥಿಯ ಬುದ್ಧಿಶಕ್ತಿಗಿಂತಲೂ ಸ್ಮರಣ ಶಕ್ತಿಯನ್ನಷ್ಟೇ ಓರೆಗಲ್ಲಿಗೆ ಹೆಚ್ಚುವಂಥವು. ಆದ್ದರಿಂದ ಅವು ವಿದ್ಯಾರ್ಥಿ ಜೀವನದ ಯಶಸ್ಸಿನ ಅಳತೆಗೋಲಾಗಲಾರವು. ಆದ್ದರಿಂದಲೇ ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡು ಇಲ್ಲ. ಆದರೆ ಒಕ್ಕಣ್ಣ ರಾಜ್ಯದಲ್ಲಿ ಎರಡು ಕಣ್ಣಿರುವವರು ಒಂದನ್ನು ಮುಚ್ಚಿಕೊಳ್ಳಬೇಕಾದಂತೆ ಇಂದಿನ ಪರಿಸ್ಥಿತಿಯಲ್ಲಿ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೇನೇ ವಿದ್ಯಾರ್ಥಿ ಜೀವನದ ಯಶಸ್ಸನ್ನು ಅಳೆಯುವುದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿ ಜೀವನದ ಯಶಸ್ಸು ಪರೀಕ್ಷೆಯ ಫಲಿತಾಂಶವನ್ನು ಹೊಂದಿಕೊಂಡಿರುವುದು ಹೌದು. ನಿಜವಾಗಿಯೂ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಯೇ ವಿದ್ಯಾರ್ಥಿ ಜೀವನದ ಯಶಸ್ಸಿನ ಅಳತೆಗೋಲು. ವಿದ್ಯಾರ್ಥಿಯು ತನ್ನ ಕಲಿಕೆಯ ವಿಚಾರದಲ್ಲಿ ಅದೆಷ್ಟು ಆಸಕ್ತಿ ಬೆಳೆಸಿಕೊಂಡಿದ್ದಾನೆ, ಸ್ವತಂತ್ರವಾಗಿ ಯೋಚಿಸಿ ನಿರ್ಧಾರಕ್ಕೆ ಬರಬಲ್ಲ ಸಾಮರ್ಥ್ಯ ಅವನಲ್ಲಿ ಬಲಿತಿದೆಯೇ, ಮಾಡುವ ಕೆಲಸವನ್ನು ನಾಜೂಕಾಗಿ ಮಾಡುವ ಕೌಶಲ್ಯ ಒಡಮೂಡಿದೆಯೇ ಎಂಬುದು ಅವನ ಬೌದ್ಧಿಕ ವಿಕಾಸವನ್ನು ಸಾರಿದರೆ
ಗಟ್ಟಿಮುಟ್ಟಾದ ಕಬ್ಬಿಣದಂಥ ಮಾಂಸಖಂಡ, ಉಕ್ಕಿನಂಥ ನರ ಸಮುದಾಯ ಇರುವ ಶರೀರ ಇದೆಯೇ? ಊಟ ಉಪಚಾರಗಳಿಂದ ಆರೋಗ್ಯ ಪಾಲನೆ ಆಗುತ್ತಿದೆಯೇ? ಕೈಕಾಲುಗಳಲ್ಲಿ ಇನ್ನೊಬ್ಬರಿಗೆ ಉಪಕರಿಸಬೇಕು, ಸಮಾಜ ಸೇವೆಯಲ್ಲಿ ತೊಡಗಬೇಕು ಎಂಬ ತುಡಿತ ಮಿಡಿಯುತ್ತಿದೆಯೇ ಎಂಬುದು ದೈಹಿಕ ವಿಕಾಸಕ್ಕೆ ಅಳತೆಗೋಲಾದರೆ, ನಡೆನುಡಿಯಲ್ಲಿ ಶಿಸ್ತು, ಸಂಯಮ, ಸತ್ಯಸಂಧತೆ, ಪ್ರಾಮಾಣಿಕತೆ, ವಿನಯ, ಸೌಜನ್ಯ, ಗುರು ಹಿರಿಯರಿಗೆ ವಿಧೇಯತೆ, ಒಳಿತನ್ನು ಕಂಡು ಮೆಚ್ಚಿ ಪ್ರೋತ್ಸಾಹಿಸುವ ಗುಣ ಮೊದಲಾದ ಉದಾತ್ತ ಮೌಲ್ಯಗಳು ಉಕ್ಕುತ್ತಿವೆಯೇ? ದೇವರಲ್ಲಿ ಭಕ್ತಿ ಶ್ರದ್ಧೆಗಳ ಜೊತೆಗೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯ ಪ್ರಜ್ಞೆ ಮೂಡಿದೆಯೇ? ಪ್ರೀತಿ, ತಾಳ್ಮೆ, ಕ್ಷಮೆ, ನಿಸ್ವಾರ್ಥತೆ, ಕರ್ತವ್ಯ ಪರತೆಗಳು ಮೈಗೂಡಿವೆಯೇ ಎಂಬುದು ನೈತಿಕ ಆಧ್ಯಾತ್ಮಿಕ ವಿಕಾಸದ ದ್ಯೋತಕ ಆದವು. ಹುಳುವಿನಲ್ಲಿ ಆಂತರಿಕ ಬದಲಾವಣೆಗಳನ್ನುಂಟು ಮಾಡಿ ಚೆಲುವಿನ ಚಿಟ್ಟೆಯನ್ನುಂಟು ಮಾಡುವ ಕೋಶಾವಸ್ಥೆಯಂತೆ ಈ ವಿದ್ಯಾರ್ಥಿ ಜೀವನವು ವ್ಯಕ್ತಿಯ ಪಾಶವೀ ಪ್ರವೃತ್ತಿಯನ್ನು ದೈವಿ ಗುಣವಾಗಿ ಪರಿವರ್ತಿಸಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯ ಚೆಂಡು ಆತನಾಗುವಂತೆ ಮಾಡುವ ಒಂದು ಅವಸ್ಥೆ. ಆದ್ದರಿಂದ ವಿದ್ಯಾರ್ಥಿ ಜೀವನದ ಯಶಸ್ಸಿಗೆ ವಿದ್ಯಾರ್ಥಿಯ ಸುಸಂಸ್ಕೃತ ನಡೆನುಡಿಗಳೇ ಕೈಗನ್ನಡಿಗಳೆಂದರೂ ಸರಿಯೇ? ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಜನೆ ಮುಖ್ಯವೇ? ಪದವಿ ಗಳಿಸುವುದು ಮುಖ್ಯವೇ? ಗಿಡವು ಸೋಂಪಾಗಿ ಬೆಳೆಯುವುದು ಮುಖ್ಯವೇ? ಹೂವು ಬಿಟ್ಟು ನಲಿಯುವುದು ಮುಖ್ಯವೇ ಎಂದರೆ ಏನನ್ನಬೇಕು? ಸೋಂಪಾಗಿ ಬೆಳೆದುದರ ಪರಿಣಾಮವೇ ಹೂ ಬಿಟ್ಟು ನಲಿಯುವುದಲ್ಲವೇ? ಅದೇ ರೀತಿ ಜ್ಞಾನಾರ್ಜನೆಯ ಪರ್ಯಾಪತ್ತೆಗೆ ಸಲ್ಲುವ ಪುರಸ್ಕಾರವೇ ಪದವಿ. ಬೆಳೆಯದೇ ಹೂ ಬಿಡಲು ಸಾಧ್ಯವಿಲ್ಲದಂತೆ ಜ್ಞಾನಾರ್ಜನೆ ಇಲ್ಲದೆ ಪದವಿ ಪ್ರಾಪ್ತಿ ಕನಸೇ ಸೈ. ಸೋಂಪಾಗಿ ಬೆಳೆದರೂ ಹೂವು ಬಿಡದಿರುವ ವೃಕ್ಷಗಳಂತೆ ಸ್ವಪ್ರಯತ್ನದಿಂದ ಜ್ಞಾನಾರ್ಜನೆ ಮಾಡಿದರೂ ಪರೀಕ್ಷೆಗೆ ಕೂರದೆ ಪದವಿ ಗಳಿಸಿದವರಿರಬಹುದು. ಹಳೆ ತಲೆಮಾರಿನ ಧೀಮಂತರ ಅನೇಕರು ಈ ಸಾಲಿಗೆ ಸೇರುವವರು. ಆದರೆ ಇಂದಿನ ಕಷ್ಟ ಬೇಡಂಬಾಸೆ, ಕಡುಸುಖವ ಕಾಂಬಸೆಯ ಯುಗದಲ್ಲಿ ಪದವಿಗೆ ಅಲ್ಲ, ಪದವಿಯ ಸರ್ಟಿಫಿಕೇಟ್ಗೆ, ಉದ್ಯೋಗಾನ್ವೇಷಣೆಯಲ್ಲಿ ಪ್ರಾಧಾನ್ಯ. ಆದುದರಿಂದ ಪದವಿ ಅಥವಾ ಪದವಿಯ ಪ್ರಮಾಣ ಪತ್ರಗಳು ಮಾರಾಟಕ್ಕೆ ಸಿಗತೊಡಗಿವೆ ನಿಜ. ಆದರೆ ಜ್ಞಾನಾರ್ಜನೆ ಇಲ್ಲದ ಪದವಿ ಎಂಬುದು ನೀರಿಲ್ಲದ ಬಾವಿಯಂತೆ ನಿರರ್ಥಕವಾದುದು ಎಂಬುದು ನೆನಪಿರಲಿ. ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗ ಆಗಿರಬೇಕೇ? ನೈತಿಕ ಅಂದರೆ ಎಥಿಕಲ್, ಆಧ್ಯಾತ್ಮಿಕ ಸ್ಪಿರಿಚುವಲ್. ಹೌದು, ನಿಜವಾಗಿಯೂ ಈ ನೈತಿಕ ಆಧ್ಯಾತ್ಮಿಕ ಶಿಕ್ಷಣವೇ ವಿದ್ಯಾಭ್ಯಾಸದ ಜೀವಾಳ, ಕೋರ್ಸ್ ಸಬ್ಜೆಕ್ಟ್ ಆಗಬೇಕು. ಕಾರಣ, ನೈತಿಕ ಆಧ್ಯಾತ್ಮಿಕ ಶಿಕ್ಷಣದ ತಳಪಾಯದ ಮೇಲೇನೆ ಶಿಕ್ಷಣದ ಸೌಧ ನಿಂತಿರುವುದು. ನೈತಿಕ ಆಧ್ಯಾತ್ಮಿಕ ಶಿಕ್ಷಣದಿಂದ ಆಂತರ್ಯದಲ್ಲಿರುವ ದೈವಿಕತೆ ಅಥವಾ ದೈವಿ ಗುಣಗಳ ಅಭಿವ್ಯಕ್ತಿಗೆ ಅನುಕೂಲವಾದರೆ, ವಿದ್ಯಾಭ್ಯಾಸದಿಂದ ಆಂತರ್ಯದಲ್ಲಿರುವ ಯಾವತ್ತೂ ಪರಿಪೂರ್ಣತೆಯ ಅಭಿವ್ಯಕ್ತಿಗೆ ದಾರಿಯಾಗುತ್ತದೆ. ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ಹಾರ್ಟ್ಗೆ ಸಂಬಂಧಿಸಿದ ಭಾವನಾತ್ಮಕ ಬೆಳೆಸನ್ನು ಸಾಧಿಸಿದರೆ, ವಿದ್ಯಾಭ್ಯಾಸವು ಹಾರ್ಟ್ಗೆ ಸಂಬಂಧಿಸಿದ ಬೆಳೆಸನ್ನು ಮಾತ್ರವಲ್ಲದೆ ಹೆಡ್ ಮತ್ತು ಹ್ಯಾಂಡ್ಗಳಿಗೆ ಸಂಬಂಧಿಸಿದ ಬೌದ್ಧಿಕ ಹಾಗೂ ದೈಹಿಕ ಬೆಳೆಸಿಗೂ ಒತ್ತು ಕೊಡುತ್ತದೆ. ಅಂದಾದರೆ ವಿದ್ಯಾಭ್ಯಾಸವು ನೈತಿಕ ಆಧ್ಯಾತ್ಮಿಕ ಶಿಕ್ಷಣ ವಿಧಾನವನ್ನು ಒಳಗೊಂಡಿದೆ ಅಥವಾ ನೈತಿಕ ಆಧ್ಯಾತ್ಮಿಕ ಶಿಕ್ಷಣವು ವಿದ್ಯಾಭ್ಯಾಸದ ಅವಿಭಾಜ್ಯ ಅಂಗವಾಗಿದೆ. ನೈತಿಕ ಆಧ್ಯಾತ್ಮಿಕ ಶಿಕ್ಷಣವು ಹೂರಣವಾದರೆ ವಿದ್ಯಾಭ್ಯಾಸವು ಆ ಹೂರಣವನ್ನಾರಿಸಿ ಹೊದಿಕೆ ಇರುವ ಸಿಹಿ ತಿಂಡಿಯಂತೆ. ಒಂದು ಆತ್ಮವಾದರೆ ಮತ್ತೊಂದು ಆ ಆತ್ಮವನ್ನೊಳಗೊಂಡ ದೇಹದಂತೆ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ನಮಗೆಂಥ ಶಿಕ್ಷಣ ಬೇಕು? ಇಂದಿನ ಶಿಕ್ಷಣ ಪದ್ಧತಿ ಕೇವಲ ಬೌದ್ಧಿಕ ವಿಕಾಸಕ್ಕೆ, ಸ್ವಲ್ಪ ಮಟ್ಟಿಗೆ ದೈಹಿಕ ವಿಕಾಸಕ್ಕೆ ಒತ್ತು ಕೊಟ್ಟಿದೆಯೇ ಹೊರತು ನೈತಿಕ ಆಧ್ಯಾತ್ಮಿಕ ವಿಕಾಸದ ಕಡೆ ಗಮನ ಹರಿಸಿಲ್ಲ. ಪರಿಣಾಮವಾಗಿ ಬುದ್ಧಿವಂತ ರಾಕ್ಷಸ ಸಂತಾನ ನೀತಿ ನಿಯಮ, ಶಿಸ್ತು, ಮೌಲ್ಯಗಳಿಗೆಲ್ಲ ತಿಲಾಂಜಲಿ ಇತ್ತು ಸ್ವಾರ್ಥಕ್ಕಾಗಿ ಎಂಥ ಭ್ರಷ್ಟಾಚಾರ, ಕ್ರೌರ್ಯ, ಹಿಂಸೆಗೂ ಹೇಸದ ಜನಾಂಗ ನಿರ್ಮಾಣವಾಗುತ್ತಿದೆ. ಆದ್ದರಿಂದ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಿ
ಯೋಗ್ಯ ವ್ಯಕ್ತಿ ನಿರ್ಮಾಣಕ್ಕೆಡೆ ಮಾಡಿಕೊಡುವಂಥ ಶಿಕ್ಷಣ ನಮಗಿಂದು ಬೇಕು. ಈಗಿನ ಶಿಕ್ಷಣ ವಿಧಾನದಲ್ಲಿ ಬಾಹ್ಯ ಪರಿಸರ ಮಾಲಿನ್ಯ ನಿವಾರಣೆಯ ಬಗ್ಗೆ ಸಾಕಷ್ಟು ಹೇಳಲಾಗುತ್ತಿದೆ. ಅದರ ಜೊತೆಗೆ ಆಂತರಿಕ ಪರಿಸರ ಮಾಲಿನ್ಯವನ್ನು ದೂರ ಮಾಡಿ ಆತ್ಮಶಕ್ತಿ ಜಾಗೃತಿಗೈದು ವ್ಯಕ್ತಿ ತನ್ನ ಕಾಲ ಮೇಲೆ ತಾನು ನಿಂತು ಬಹುಜನರ ಹಿತಕ್ಕೂ ಸುಖಕ್ಕೂ ದುಡಿಯಬಲ್ಲಂತೆ ಮಾಡಬಲ್ಲ ಶಿಕ್ಷಣ ವಿಧಾನ ನಮಗಿಂದು ಬೇಕಿದೆ. ವ್ಯಾಲ್ಯೂಸ್. Today the education system needs a value system. We are going away from the true value system. Ethical values, we don't have any ethical values. Students and citizens are trying to go away from all these nonsensical activities ಅಂತೇಳಿ ಹೇಳ್ತಾ ಇದ್ದಾರೆ. ನೀತಿ ನಿಯಮ ಶಿಸ್ತು, ಡಿಸಿಪ್ಲಿನ್, ರೂಲ್ಸ್, ರೆಗ್ಯುಲೇಷನ್ಸ್ ಎಲ್ಲ ಬಿಟ್ಟು ದೇ ಆರ್ ಸಿಂಪ್ಲಿ ಗೋಯಿಂಗ್ ಆನ್ ಎಂಥ ಭ್ರಷ್ಟಾಚಾರ, ಕರಪ್ಷನ್, ಕ್ರುಯಾಲಿಟಿ, even violence. People are turning to it because they have no opportunity. Why all this is happening? This is quite, we need to think of the education system. They are saying that today our education system is teaching about so much on environmental pollution and that and the other things that is outside environment pollution. What about the inside environmental pollution? That is he is saying. ಅಂದರೆ ಬಾಹ್ಯ ಪರಿಸರ ಮಾಲಿನ್ಯದ ಬಗ್ಗೆ ಸುಮಾರು ಹೇಳ್ಕೊಡ್ತಾ ಇದ್ದಾರೆ, ಆದರೆ ನಮ್ಮ ಆಂತರಿಕ ಪರಿಸರ ಮಾಲಿನ್ಯವನ್ನು ಹೇಗೆ ಹೊರತೆಗೆಯೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇಲ್ಲ ಅಂಥೇಳಿ ಇಲ್ಲಿ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು.